ಯಾರು ಈ ಥರ ಕೆಲಸ ಮಾಡ್ತಾರೆ ಅವರು ಮುಸ್ಲಿಮಾ, ಅವರು ಹಿಂದೂನಾ, ಅವರು ಕ್ರಿಶ್ಚನ್ನಾ? ಯಾರು ಮಾಡ್ತಾರೆ ಅವ್ರದ್ದು ಏನೂ ರಿಲಿಜನ್ನೇ ಇಲ್ಲ. ನಾವು ಎಲ್ಲರೂ ಒಗ್ಗಟ್ಟಾಗಿ ಹೇಳ್ತಾ ಇದ್ದೀವಲ್ಲ, ಸ್ವಾಮಿ ಜೊತೆಯಲ್ಲಿ ಒಗ್ಗಟ್ಟಾಗಿ ನಾವು ಹೇಳ್ತಾ ಇದ್ದೀವಿ. ಈ ಥರ ಕೆಲಸ ಮಾಡೋವರು ಮುಸ್ಲಿಮೋ ಇಲ್ಲ, ಹಿಂದೂನೂ ಇಲ್ಲ, ಅವ್ರಿಗೆ ರಿಲಿಜನ್ನೇ ಇಲ್ಲ ಅಂತ ನಾವು ಪೂರ್ತಿ ಇದರಲ್ಲಿ ಹೇಳ್ತಾ ಇದ್ದೀವಿ. ಏನು ಶಿಕ್ಷೆ ಕೊಡಬೇಕು ಇಲ್ಲ, ಅವರಿಗೆ ಹ್ಯಾಂಗ್ ಮಾಡಿಬಿಡಿ ಅಂತ ನಾನು ಕೇಳ್ತೀನಿ. ನೀವು ಪಾರ್ಲಿಮೆಂಟ್ನಲ್ಲಿ ಎದೆ ತಟ್ಟಿ ಹೇಳ್ತೀರಾ, ನಾವು ಕಾಶ್ಮೀರದಲ್ಲಿ ಭಯೋತ್ಪಾದನೆಯನ್ನು ತೊಲಗಿಸಿದ್ದೇವೆ, ಇನ್ನು ಭಯೋತ್ಪಾದನಾ ಕೃತ್ಯಗಳು ನಡೆಯುವುದಿಲ್ಲ ಅಂತ ಹೇಳಿ. ಕಾಶ್ಮೀರ ಆಗಲಿ, ಶ್ರೀನಗರ ಆಗಲಿ, ಆಮೇಲೆ ಜಮ್ಮು ಆಗಲಿ, ಆಮೇಲೆ ಮಹಾರಾಷ್ಟ್ರ ಆಗಲಿ, ಕರ್ನಾಟಕ ಆಗಲಿ, ದಿಲ್ಲಿ ಆಗಲಿ, ಇದು ನಮ್ಮ ದೇಶ. ಏನನ್ನ ಎಲ್ಲಿನ ಆಗಲಿ ಅದು ನಮ್ಮ ದೇಶದಲ್ಲಿ ಆಗಿರೋದು. ಅದಕ್ಕಾಗಿ ಯಾರ್ಯಾರು ಸತ್ತು ಹೋಗಿದ್ದಾರೆ ನಮ್ಮ ಹೃದಯಕ್ಕೆ ಬಹಳ ಎಫೆಕ್ಟ್ ಆಗಿದೆ. ಈ ಥರ ಆಗಬಾರ್ದು ಘಟನೆಗಳು. ಅದಕ್ಕಾಗಿ ನಾವು ಎಲ್ಲರೂ ಕಂಡಮ್ ಮಾಡ್ತಾ ಇದ್ದೀವಿ. ಇದು ಏನು ಇದು ಆಗಿದೆ ಅದಕ್ಕಾಗಿ. ನಾನು ಹೋಗಿಬಿಟ್ಟು ನೋಡಿದ್ದೀನಿ, ಒನ್ ಸ್ಟೆಪ್ಗೆ ಮಿಲ್ಟ್ರಿ ಐತೆ. ನನ್ನ ಕಾರ್ಗೆ ಎಲ್ಲರೂ ಚೆಕ್ ಮಾಡಿದರು. ನಮ್ಮ ಹೆಂಡತಿ ಕೇಳಿದ್ರು ನನ್ನ ಹತ್ರ, ಏನು ಇಷ್ಟು ಚೆಕ್ ಮಾಡ್ತಾ ಇದ್ದಾರಲ್ಲ ಕಾಶ್ಮೀರ್ನಲ್ಲಿ? ಇಲ್ಲ, ನಮ್ಮ ದೇಶಕ್ಕೆ ಸೇವ್ ಮಾಡೋದಕ್ಕೆ ಅವರು ಕೆಲಸ ಮಾಡ್ತಾ ಇದ್ದಾರೆ. ನಾವು ಅವ್ರಿಗೆ ಕೋಆಪ್ರೇಷನ್ ಕೊಡಬೇಕು. ಇದರಲ್ಲಿ ನಮಗೆ ಲೇಟ್ ಆಗಿದ್ದರೆ ಪರವಾಗಿಲ್ಲ, ಟೈಮ್ ಹೋಗಿದರೆ ಪರವಾಗಿಲ್ಲ, ಇಲ್ಲಿ ನಮ್ಮ ಜಾಗ ಸೇವ್ ಆಗಬೇಕು ಅಂತ ನಾನು ಹೇಳಿದ್ದೀನಿ. ಇಷ್ಟದರಲ್ಲಿ ಈ ಥರ ಘಟನೆ ಆಗಿರೋದು ನನಗೆ ಅರ್ಥ ಆಗ್ತಾ ಇಲ್ಲ. ನಾನು ನೋಡಿದ್ದೀನಿ 8 lakhs ಮಿಲ್ಟ್ರಿ ಅಲ್ಲಿ ಇದೆ. ಅಲ್ಲಿ ಹೋಗಿಬಿಟ್ಟು ಎಲ್ಲ ಸೆಕ್ಯೂರಿಟಿಗೆ ಇದು ಕೆಲಸ ಮಾಡ್ತಾ ಇದ್ದಾರೆ. ಇದರಲ್ಲಿ ಈ ಥರ ಘಟನೆ ಆಗಿರೋದು ನನಗೆ ಅರ್ಥ ಆಗ್ತಾ ಇಲ್ಲ. ಅದಕ್ಕಾಗಿ ನಾನು ಹೇಳ್ತಾ ಇದ್ದೀನಿ ನಮ್ಮ ಪ್ರೈಮ್ ಮಿನಿಸ್ಟರ್ಗೆ ಮತ್ತು ಹೋಮ್ ಮಿನಿಸ್ಟರ್ಗೆ, ಅಮಿತ್ ಶಾಜಿ ಅವರಿಗೆ, ಯಾರ್ಯಾರು ಇದರಲ್ಲಿ ಇದ್ದಾರೆ ಅವ್ರಿಗೆ ಗುಣಿಸ್ಬಿಟ್ಟು ಏನು ಶಿಕ್ಷೆ ಕೊಡಬೇಕು ಇಲ್ಲ, ಅವ್ರಿಗೆ ಹ್ಯಾಂಗ್ ಮಾಡಿಬಿಡಿ ಅಂತ ನಾನು ಕೇಳ್ಕೊಳ್ತೀನಿ. ಹೌದು, ನಮ್ಮ ಪೂರ್ತಿ ಕರ್ನಾಟಕ ಸ್ಟೇಟ್ದು ಎಲ್ಲರೂ ಸಂಘಟನೆ ಮುಖ್ಯ ಬಂದುಬಿಟ್ಟು ಇದು ಕಂಡೆಮ್ ಮಾಡಿದ್ದೀವಿ. ಪಹಲ್ಗಾಮ್ನಲ್ಲಿ ನಡೆದ ಭಯೋತ್ಪಾದಕ ದಾಳಿಯನ್ನು ಸಾಲಿಡಾರಿಟಿ ಯೂತ್ ಮೂವ್ಮೆಂಟ್ ಕರ್ನಾಟಕ ಖಂಡಿಸ್ತದೆ. ಮತ್ತು ಇಂತಹ ಈ ದಾಳಿಯಲ್ಲಿ ಏನು ಬಲಿಯಾಗಿದ್ದಾರೆ ಆ ಕುಟುಂಬಸ್ಥರ ಜೊತೆಗೆ ನಾವೆಲ್ಲ ಇದ್ದೇವೆ ಮತ್ತು ಅವರಿಗೆ ಪರಿಹಾರವನ್ನು ಸರ್ಕಾರ ಆದಷ್ಟು ಬೇಗ ನೀಡಬೇಕು. ಮೊದಲನೆಯದಾಗಿ ನೀವು ಹೇಳಿದ್ರಿ, ಅಲ್ಲಿ ತುಂಬ ಸೆಕ್ಯೂರಿಟಿ ಇದೆ, ತುಂಬ ಅಲ್ಲಿ ಸೈನಿಕರು ಇರ್ತಾರೆ ಅನ್ನುವಂತಹದ್ದು ಜನರಿಗೆ ನೀವು ಹೇಳುವ ರೀತಿಯಲ್ಲಿ, ಅಲ್ಲಿ ರಕ್ಷಣೆ ಇದೆ ಅನ್ನೋ ರೀತಿಯಲ್ಲಿ ಎಲ್ಲ ಪ್ರವಾಸಕ್ಕೆ ಜನರನ್ನು ಕರೀತೀರಿ. ಅದರ ನಂತರ ಅಲ್ಲಿ ಈ ರೀತಿ 4-5 ಜನ ಹೊರಗಡೆಯಿಂದ ಬಂದು ಈ ರೀತಿಯಲ್ಲಿ ಹತ್ಯೆಯನ್ನು ಮಾಡ್ತಾರೆ ಎಲ್ಲರನ್ನು ಅಂತ ಹೇಳುವಾಗ ನಿಮ್ಮ ರಕ್ಷಣಾ ವ್ಯವಸ್ಥೆ ಎಲ್ಲಿದೆ? ಹಾಗೂ ಈ ನಿಮ್ಮ ಇಂಟೆಲಿಜೆನ್ಸ್ ಬ್ಯೂರೋ ಏನಿದೆ ಇದು ಫೇಲ್ಯೂರ್ ಆಗಿದೆ ಅನ್ನುವಂಥದ್ದು ಸ್ಪಷ್ಟವಾಗಿ ಕಾಣುತ್ತೆ. ಮತ್ತು ನೀವು ಪಾರ್ಲಿಮೆಂಟ್ನಲ್ಲಿ ಎದೆ ತಟ್ಟಿ ಹೇಳ್ತೀರಾ, ನಾವು ಕಾಶ್ಮೀರದಲ್ಲಿ ಭಯೋತ್ಪಾದನೆಯನ್ನು ತೊಲಗಿಸಿದ್ದೇವೆ, ಇನ್ನು ಭಯೋತ್ಪಾದನಾ ಕೃತ್ಯಗಳು ನಡೆಯುವುದಿಲ್ಲ ಅಂತ ಹೇಳಿ. ಇದರ ಮುಂಚಿತವಾಗಿ ಹಲವಾರು ಸೈನಿಕರು ಸಾವನ್ನಪ್ಪಿದ್ದಾರೆ, ಹತ್ಯೆಗೀಡಾಗಿದ್ದಾರೆ. ಅದರ ನಂತರ ಈ ಪ್ರವಾಸದಲ್ಲಿ ನಾಗರಿಕರು ಹತ್ಯೆಗೀಡಾಗುವುದು ತುಂಬ ಇದು ಅಸಹನೀಯ ಒಂದು ಕೃತ್ಯ ಆಗಿದೆ. ಹಾಗಾಗಿ ನಾನು ಕೇಂದ್ರ ಸರ್ಕಾರದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ, ಆದಷ್ಟು ಬೇಗ ಇದನ್ನು ತನಿಖೆ ಮಾಡಬೇಕು ಹಾಗೂ ಈ ಒಂದು ತಪ್ಪು ಎಸಗಿದವರಿಗೆ ಶಿಕ್ಷೆಯನ್ನು ಕೊಡಬೇಕು ಅಂತ ಹೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಹೆವಿಲಿ ಮಿಲಿಟರೈಸ್ಡ್ ಝೋನ್ ಆಗಿದೆ. ಮತ್ತು ಪಹಲ್ಗಾಮ್ ಒಂದು ತುಂಬ 1000 ಜನ ಸೇರಿದರೂ ಅಲ್ಲಿ ಅವರಿಗೆ ಯಾವ ಸೆಕ್ಯೂರಿಟಿ ಪ್ರೊಟೆಕ್ಷನ್ ಇಲ್ಲ. ಮತ್ತು 20 ನಿಮಿಷವರೆಗೆ ಅವರು ಈ ಕೃತ್ಯವನ್ನು ಮಾಡುತ್ತಾರೆ. ಇದು ಹೇಗೆ ಸಂಭವವಾಯಿತು ಎಂಬುದನ್ನು ತನಿಖೆ ನಡೆಸಬೇಕು ಮತ್ತು ತಪ್ಪಿತಸ್ಥರಿಗೆ ಸರಿಯಾದ ಶಿಕ್ಷೆಯನ್ನು ಕೊಡಬೇಕು ಅಂದ್ಬಿಟ್ಟು ನಾವು ಕೇಳಿಕೊಂಡು ಈ ಸಂದರ್ಭದಲ್ಲಿ ಧರ್ಮದ ಬುನಾದಿಯಲ್ಲಿ ಜನರನ್ನು ವಿಂಗಡಿಸುವುದು, ದ್ವೇಷ ಹುಟ್ಟಿಸುವುದು, ಸಂಶಯ ಹುಟ್ಟಿಸುವುದು ಇದು ದೇಶಕ್ಕೆ ತುಂಬ ಹಾನಿಕರ ವಿಷಯ. ನಮ್ಮದು ಮಿಶ್ರಿತ ದೇಶ, ನಮ್ಮದು ಬಹುತ್ವ ದೇಶ, ಕೋಮು ಸೌಹಾರ್ದತೆ ಮತ್ತು ವಿವಿಧತೆಯಲ್ಲಿ ಏಕತೆ ನಮ್ಮ ದೇಶದ ವಿಶಿಷ್ಟತೆ ಆಗಿದೆ. ಇದಕ್ಕೆ ಧರ್ಮವನ್ನು ಹೋಲಿಸುವುದು ಅಥವಾ ಮುಸ್ಲಿಮರನ್ನು ಜೋಡಿಸುವುದು ಒಂದು ರಾಂಗ್ ನ್ಯಾರೇಟಿವ್ ಅಂದ್ಬಿಟ್ಟು ನಾವು ಹೇಳಬಯಸುತ್ತೇವೆ. ಕಾಶ್ಮೀರದ ಜನತೆ ಈ ಅನಾಹುತಕ್ಕೆ ಪೀಡಿತರಾದವರಿಗೆ ಯಾವ ರೀತಿ ನೆರವು ಕೊಟ್ಟಿದ್ದಾರೋ, ಯಾವ ರೀತಿ ಮಸೀದಿಗಳಲ್ಲಿ ಏನನ್ನು ಪ್ರಕಟಿಸಲಾಗಿದೆಯೋ, ಏನು ಅನೌನ್ಸ್ಮೆಂಟ್ಸ್ ಆಗಿದೆಯೋ, ಮತ್ತು ಯಾವ ರೀತಿ ಜನರನ್ನು ಅವರು ಸ್ವತಃ ನೆರವು ಕೊಟ್ಟು ಹೋಟೆಲ್ಗಳಲ್ಲಿ, ಮನೆಗಳಲ್ಲಿ ಅವರಿಗೆ ಅಕಾಮಿಡೇಟ್ ಮಾಡಿದ್ದಾರೋ ಅದನ್ನು ನೋಡಿದರೆ ಕಾಶ್ಮೀರಿಯತ್ತಾಗಲಿ ಮಾನವೀಯತೆ ಆಗಲಿ ಅಲ್ಲಿ ನಿಜವಾಗಿ ಬೇರೂರಿದೆ. ಅದು ಅವರ ಸ್ವಭಾವ, ಅದು ನಮ್ಮ ಇಡೀ ಭಾರತದ ಸ್ವಭಾವವಾಗಿದೆ. ಕಾಶ್ಮೀರ ಅನ್ನು ಪ್ರಶ್ನೆ ಮಾಡುವುದು, ಆ ನಾಗರಿಕರನ್ನು
ಪ್ರಶ್ನೆ ಮಾಡೋದು ತಪ್ಪು ಅಂದ್ಬಿಟ್ಟು ನಾವು ಭಾವಿಸುತ್ತೇವೆ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.